ಈದ್ ಮಿಲಾದ್ ಹಬ್ಬದ ದಿನ ನಡೆಯುವ ಮೆರವಣಿಗೆ ಸೌಹಾರ್ದತೆಯಿಂದ ಕೂಡಿರಬೇಕು. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೆದರೆ ಪೊಲೀಸರು ಯಾವುದೇ ಮುಲಾಜು ಇಲ್ಲದೆ ಶಿಸ್ತು ಕ್ರಮದ ಜೊತೆಗೆ ಪ್ರಕರಣ ದಾಖಲಿಸಲು ಮೀನಾವೇಶ ಎಣಿಸುವುದಿಲ್ಲ ಎಂದು ಅರಸೀಕೆರೆ ಡಿವೈಎಸ್ಪಿ ಲೋಕೇಶ್ ಎಚ್ಚರಿಕೆ ನೀಡಿದರು. ಬೇಲೂರು ಪಟ್ಟಣದ ನೆಹರು ನಗರದ ಪೊಲೀಸ್ ಠಾಣಾ ಆವರಣದಲ್ಲಿ ಈದ್ ಮಿಲಾದ್ ಮತ್ತು ಗಣೇಶೋತ್ಸವ ಅಂಗವಾಗಿ ಕರೆದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನದಲ್ಲಿ ರಾಜ್ಯದ ಕೆಲವು ಭಾಗಗಳಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಅಹಿತಕರ ಘಟನೆಯಿಂದ ಗಲಭೆಗಳು ಉಂಟಾಗುತ್ತಿದೆ. ಇನ್ನು ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ನಡೆಯುವ ಈದ್ ಮಿಲಾದ್ ಮತ್ತು ಗಣೇಶೋತ್ಸವ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲು ಬೇಲೂರು ಪೊಲೀಸ್ ಈಗಾಗಲೇ ಸಕಲ ಸಿದ್ಧತೆ ಮಾಡಲಾಗುತ್ತಿದೆ. ವಿನಾಕಾರಣ ಸಾಮಾಜಿಕ ಜಾಲತಾಣದಲ್ಲಿ ಕೋಮು ಗಲಭೆಯನ್ನ ಸೃಷ್ಟಿ ಮಾಡಿ ಸಂದೇಶಗಳನ್ನು ಹಂಚಿಕೆ ಮಾಡುವವರು ಕಂಡುಬಂದರೆ ಕೂಡಲೇ ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಂಡು ಅಂತವರ ವಿರುದ್ಧ ಪ್ರಕರಣವನ್ನ ದಾಖಲೆಯನ್ನ ಮಾಡಲಾಗುತ್ತೆ. ಬೇಲೂರು ಶಾಂತಿಪ್ರಿಯ ನಾಡು ಎಂದೇ ಪ್ರಖ್ಯಾತಿಯಾಗಿದೆ. ನಾನು ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿರುವೆ. ಆದರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಇರುವಂತಹ ಸಾಮರಸ್ಯ ನಿಜಕ್ಕೂ ಕೂಡ ಅಗಮ್ಯವಾಗಿ ಕಳೆದ 1 ವರ್ಷದಿಂದಲೂ ಇಲ್ಲಿ ನಡೆಯುವ ಮೆರವಣಿಗೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ಹಿಂದೂ ಮತ್ತು ಮುಸಲ್ಮಾನರು ಸಾಮರಸ್ಯದಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಇನ್ನು ಈದ್ ಮಿಲಾದ್ ಸುಗಮವಾಗಿ ನಡೆಯಬೇಕು. ಹಾಗೆ ಅಲ್ಲಲ್ಲಿ ಸ್ವಯಂ ಸೇವಕರು ತಾವಾಗಿಯೇ ನಿಂತು ಪ್ರಚೋದನಕಾರಿ ಹೇಳಿಕೆಯನ್ನ ನೀಡುವವರನ್ನ ಕಡಿವಾಣ ಹಾಕಬೇಕು. ಅಲ್ಲದೆ ಬ್ಯಾನರ್ಗಳಲ್ಲಿ ಪ್ರಚೋದನೆ ವಿಷಯವನ್ನ ಹಾಕಬಾರದು. ಕಾರಣ ಇತ್ತೀಚಿನ ದಿನಗಳಲ್ಲಿ ಬ್ಯಾನರ್ನಲ್ಲಿ ಇರುವಂತಹ ಪ್ರಚೋದನಕಾರಿ ಹೇಳಿಕೆಯಿಂದ ಹೆಚ್ಚು ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟಾಗುವ ಹಿನ್ನೆಲೆಯಲ್ಲಿ ಈ ಬಗ್ಗೆ ಮುಖಂಡರು ಆಲೋಚಿಸಬೇಕೆಂದು ತಿಳಿಸಿದರು. ಮೊದಲನೇದಾಗಿ ಗಣಪತಿ ಮತ್ತು ಮುಂಬರುವಂತಹ ಫೋರ್ತ್ಕಮಿಂಗ್ ಈದ್ ಮಿಲಾದ್ ಬಗ್ಗೆ 4 ಸೂಚನೆ ಇದೆ ಹೇಳ್ತೀವಿ. ಏನು ನಮ್ಮಲ್ಲಿ ಈಗ ಗಣಪತಿಗಳು ಕೂಡ ಇನ್ಸ್ಟಾಲೇಷನ್ ಆಗಿದೆ. 7 ತಾರೀಕು ಇನ್ಸ್ಟಾಲೇಷನ್ ಆಗಿದೆ. 7th ಡೇ 6th ಡೇ 9th ಡೇ 7th ಡೇ 9th ಡೇ ಮುಗಿತಾ ಇದೆ. ಮುಗಿಯುತ್ತೆ. ನೆಕ್ಸ್ಟು ಈದ್ ಮಿಲಾದ್ದು 10 ದಿವಸ ನಡೆಯೋದ್ರಿಂದ 10 ದಿವಸಕ್ಕೆ ನಾವು